ಗ್ರಂಥಾಲಯ ಇಲಾಖೆಗೆ ಬರುವಂಥವ್ರು ಯಾರು ಭಾಳ ಸಂತೋಷವಾಗಿ ಬರೋದಿಲ್ಲ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಕನ್ನಡ ಬರಹಗಾರರ ಮತ್ತು ಪ್ರಕಾಶಕರ ಸಂಘದ ಅಧ್ಯಕ್ಷರಾದ ಗೆಳೆಯ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಾ ಅವರೇ ಹೇಳಿಕೊಂಡ ಹಾಗೆ ಗರ್ಜಿಸಿದರು. ಬರಹಗಾರರ ಪ್ರಕಾಶಕರ ಸಂಘದ ಅಧ್ಯಕ್ಷರಾಗಿ ಯಾಕೆ ಗರ್ಜಿಸಬೇಕಾಗಿದೆ ಅನ್ನೋದಕ್ಕೂ ಕೂಡ ಅವರು ಕಾರಣಗಳನ್ನು ಕೊಟ್ಟರು. ಆ ಕಾರಣಗಳನ್ನು ನಮ್ಮ ಎದುರುಗಡೆ ಮಂಡಿಸುವ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ, ಗ್ರಂಥಾಲಯ ಇಲಾಖೆಯನ್ನು ನೋಡಿಕೊಳ್ತಾ ಇರುವಂಥ ಅಧಿಕಾರಿಗಳ ಮತ್ತು ಮಂತ್ರಿಗಳ ವಿರುದ್ಧ ಒಂದು ಸಾತ್ವಿಕವಾಗಿರುವಂಥ ಸಿಟ್ಟನ್ನು ಏನು ಅಭಿವ್ಯಕ್ತಿಸಬೇಕಾಗಿತ್ತೋ ಆ ಕೆಲಸವನ್ನು ಮಾಡಿದ್ದಾರೆ. ಈ ವೇದಿಕೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ತೆರನಾಗಿರುವಂಥ ಮಾತುಗಳನ್ನು ನಿಡಸಾಲೆಯವರು ಆಡ್ತಾ ಇಲ್ಲ. ಕಳೆದ 2-3 ವರ್ಷಗಳಿಂದ ಗ್ರಂಥಾಲಯ ಇಲಾಖೆ ಎಷ್ಟು ಜಡ್ಡುಗಟ್ಟು ಹೋಗಿದೆ ಅಂತಂದರೆ, ಆ ಜಡ್ಡುಗಟ್ಟು ಹೋಗಿರುವಂಥದ್ದನ್ನು ಏನಾದರೂ ಮಾಡಿ ಚಲನಶೀಲಗೊಳಿಸಬೇಕು ಅನ್ನುವಂಥ ದಿಕ್ಕಿನಲ್ಲಿ ಬೇಡಿಕೆಗಳನ್ನು ಕೊಟ್ಟು ನಿವೇದನೆಯನ್ನು ಮಾಡಿಕೊಂಡು ಅವರ ಸಮಯ ತೆಗೆದುಕೊಂಡು ಭೇಟಿ ಮಾಡಿ 10 ನಿಮಿಷ ಅರ್ಧ ಗಂಟೆ ಮಾತನಾಡಿ ಸಮಸ್ಯೆ ಏನು ಅಂತ ಕೇವಲ ಮನವರಿಕೆ ಮಾಡಿಕೊಡೋದು ಮಾತ್ರ ಅಲ್ಲ, ಅದನ್ನು ಪರಿಹಾರ ಮಾಡುವಂಥ ವಿಧಾನಗಳೇನು, ಒಂದು ಸರ್ಕಾರಕ್ಕೆ ಕಾಳಜಿ ಮತ್ತು ಬದ್ಧತೆಗಳಿದ್ದಾಗ ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸೌಮ್ಯವಾಗಿಯೂ ಕೂಡ ವಿಚಾರ ವಿನಿಮಯ ಮಾಡಿಕೊಂಡಿದ್ದಿದೆ. ಅಂಥ 1-2 ಸಭೆಗಳಲ್ಲಿ ನಾನು ಕೂಡ ಅವರ ಜೊತೆಯಲ್ಲಿ ಭಾಗವಹಿಸಿದ್ದೀನಿ. ಒಬ್ಬ ಬರಹಗಾರನಾಗಿ ಎಲ್ಲವನ್ನೂ ಕೇಳಿಸ್ಕೊಡ್ತಾರೆ, ಕೆಲವು ಪ್ರಶ್ನೆಗಳನ್ನು ಹಾಕ್ತಾರೆ. ಅದರಲ್ಲೂ ಅಧಿಕಾರಿಗಳಾಗಿರುವಂಥವರು ಇಲಾಖೆಗೆ ಬಂದು 6 ತಿಂಗಳು, 8 ತಿಂಗಳು, 10 ತಿಂಗಳಾಗಿರ್ತದೆ. ಈ 10 ತಿಂಗಳಲ್ಲಿ ನಾನು ಯಾವ ಸ್ಥಾನದಲ್ಲಿ ಕುಳಿತಿದ್ದೀನಿ? ಬರಹಗಾರ ಪ್ರಕಾಶಕರ ಸಂಘದವರು ಕೆಲವು ಸಮಸ್ಯೆಗಳ ನಿವಾರಣೆ ಮಾಡಬೇಕು ಅಂತ ಮನವಿಯೊಂದಿಗೆ ಬಂದಿರುವಾಗ ನಾನು ಇಲ್ಲಿವರೆಗೆ ಈ ಗ್ರಂಥಾಲಯ ಇಲಾಖೆಯನ್ನು, ನನ್ನ ಸ್ಥಾನಮಾನವನ್ನು, ನನ್ನ ಅಧಿಕಾರವನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನುವುದನ್ನಾದರೂ ಅವರ ಮಾತುಗಳ ಸಂದರ್ಭದಲ್ಲಿ ಹೊರಗಡೆಗೆ ಹಾಕಬೇಕು. ಅದ್ಯಾವುದೂ ಕೂಡ ಇಲ್ಲ. ಅಧಿಕಾರದ ಸ್ಥಾನ ಅನ್ನುವಂಥದ್ದು ಭಾಳ ಅಲಂಕಾರಪ್ರಾಯವಾಗಿರುವಂಥದ್ದು. ನನ್ನನ್ನು ಇಲ್ಲಿಗೆ ಹಾಕಿದ್ದಾರೆ, ಎಷ್ಟು ಕಾಲ ಇಲ್ಲಿರ್ತೀನೋ ಗೊತ್ತಿಲ್ಲ. ಗ್ರಂಥಾಲಯ ಇಲಾಖೆಗೆ ಬರುವಂಥವ್ರು ಯಾರೂ ಭಾಳ ಸಂತೋಷವಾಗಿ ಬರೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ಓಡಾಡುವ ಹಣಕಾಸಿನ ಪ್ರಮಾಣ ಕಡಿಮೆ. ಕೆಲವು ಮಂತ್ರಿಗಳು ಕೂಡ ಸಂಪುಟ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಸಂಸ್ಕೃತಿ ಇಲಾಖೆಗೆ ಹಾಕಿದಾಗ, ಗ್ರಂಥಾಲಯ ಇಲಾಖೆಗೆ ಹಾಕಿದಾಗ ಮುನಿಸ್ಕೊಂಡಿರುವಂಥದ್ದು ಉಂಟು. ಇಲಾಖೆಯನ್ನು ಬದಲಾವಣೆ ಮಾಡಿಕೊಡಿ ಅಂತ ಕೇಳಿರುವಂಥದ್ದು ಉಂಟು. ಯಾಕೆ ಅಂದರೆ ಹೆಚ್ಚು ಮೊತ್ತದ ಆಯವ್ಯಯ ಅಲ್ಲಿದ್ದರೆ, ಹಣಕಾಸಿನ ಓಡಾಟ ಇದ್ದರೆ ಅದಕ್ಕೆ ಒಂದು ವಿಚಿತ್ರವಾದಂಥ ಆಕರ್ಷಣೆ ಇರ್ತದೆ. ಈ ಆಕರ್ಷಣೆ ಎಂಥದ್ದು ಇವತ್ತಿನ ದಿನಗಳಲ್ಲಿ ಅಂತ ಪ್ರಜ್ಞಾವಂತರಾಗಿರುವಂಥ ನಿಮ್ಮ ಎದುರುಗಡೆ ನಾನು ವಿವರಿಸಬೇಕಾದಂಥ ಅಗತ್ಯ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಗ್ರಂಥಾಲಯ ಇಲಾಖೆಗೆ, ಕೆಟ್ಟು ಕುಳಿತಿರುವಂಥ ಗ್ರಂಥಾಲಯ ಇಲಾಖೆಗೆ ಕಾಯಕಲ್ಪ ಮಾಡುವುದು ಹೇಗೆ, ಅದನ್ನು ಚುರುಕಾಗಿಸುವುದು ಹೇಗೆ, ಪ್ರಕಾಶಕ ಸ್ನೇಹಿಯಾಗಿ, ಲೇಖಕರ ಸ್ನೇಹಿಯಾಗಿ, ಮುದ್ರಕರ ಸ್ನೇಹಿಯಾಗಿ ಅದು ವರ್ತಿಸುವ ಹಾಗೆ ಅದನ್ನು ಎಚ್ಚರಗೊಳಿಸುವುದು ಹೇಗೆ, ಇದನ್ನು ಆಲೋಚನೆ ಮಾಡಿ ಮಾಡಿ ಕೆಲವು ತಂತ್ರೋಪಾಯಗಳನ್ನು ಪ್ರಯೋಗ ಮಾಡಿ ಮಾಡಿ ಸಾಕಾಗ್ಬಿಟ್ಟು ಸಾರ್ವಜನಿಕವಾಗಿರುವಂಥ ವೇದಿಕೆಗಳಲ್ಲಾದರೂ ಅದನ್ನು ತರಾಟೆಗೆ ತೆಗೆದುಕೊಂಡ್ರೆ ನಮ್ಮ ಮಾಧ್ಯಮ ಮಿತ್ರರು ದಪ್ಪಕ್ಷರಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಕೊನೆಯ ಪಕ್ಷ ಆಯಾ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ, ಅಲ್ಲಿರುವಂಥ ಸಿಬ್ಬಂದಿ ಪತ್ರಿಕೆಗಳಲ್ಲಿ ಏನು ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಮುಟ್ಟಿಸ್ತಾರೆ ಅನ್ನೋ ಕಾರಣಕ್ಕೆ ಹೀಗೆ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಜಡ್ಡುಗಟ್ಟಿರುವಂಥ ಇಲಾಖೆಯನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡಲೇಬೇಕಾಗಿದೆ. ಅದನ್ನು
ಸ್ವಲ್ಪ ಹೆಚ್ಚಿನ ಸಿಟ್ಟನ್ನು ಅನಿವಾರ್ಯವಾಗಿ ಪ್ರಕಟ ಮಾಡಬೇಕಾಗಿ ಬಂದರೂ ನಿಡಸಾಲೆ ಪುಟ್ಟಸ್ವಾಮಯ್ಯನವರು ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಸದಸ್ಯರ ಪರವಾಗಿ ಮತ್ತು ಒಳ್ಳೆಯ ಪುಸ್ತಕಗಳು ಓದುವುದಕ್ಕೆ ಬೇಕು, ನಮ್ಮ ಬಳಿಗೆ ಬರಬೇಕು, ಗ್ರಂಥಾಲಯಕ್ಕೆ ಬರಬೇಕು ಅಂತ ಆಶಿಸುತ್ತಿರುವಂಥ ಎಲ್ಲರ ಪರವಾಗಿ ಖರೀದಿಯನ್ನು ಸರಿಯಾಗಿ ಮಾಡಿ ಏಕಗವಾಕ್ಷಿ ಯೋಜನೆಯಲ್ಲಿ ಆಗಿರುವಂಥ ಅಧ್ವಾನಗಳನ್ನು ತಪ್ಪಿಸಿ ನಮ್ಮ ಪುಸ್ತಕಗಳು ಗ್ರಂಥಾಲಯಕ್ಕೆ ಬರಲಿ, ಮನೆಯಲ್ಲಿರುವಂಥ ಓದುಗರು ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಆಶಿಸ್ತಾ ಇರುವಂಥ ಲೇಖಕರ ಧ್ವನಿಯಾಗಿ ಅಧ್ಯಕ್ಷರು ಪುಟ್ಟಸ್ವಾಮಯ್ಯನವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರೇನು ಬೇಸರ ಮಾಡ್ಕೋಬೇಕಾದಂಥ ಅಗತ್ಯವಿಲ್ಲ. ನಮ್ಮೆಲ್ಲರ ಪರವಾಗಿ ನೀವು ಇಲ್ಲಿ ಧ್ವನಿಯನ್ನು ಎತ್ತಿರೋದಕ್ಕೋಸ್ಕರ ಎಲ್ಲೋ ನಾವು ಹಾಕುವಂಥ ಒಂದು ಕೂಗು ಹೇಗಾದರೂ ಇಲಾಖೆಯ ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ಎಚ್ಚರಿಸ್ತದೆ ಎನ್ನುವಂಥ ಆಸೆಯನ್ನು ಇಟ್ಕೊಳ್ಳೋಣ. ಮತ್ತು ಪುಟ್ಟಸ್ವಾಮಯ್ಯನವರೇ ಹೇಳಿದ್ರು, 23 ವರ್ಷಗಳಿಂದ ಈ ಸಂಘ ಪ್ರಾರಂಭ ಆದಾಗಲಿಂದ ನಾವು ಯಾವ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಅವನ್ನೆಲ್ಲವನ್ನೂ ಕೂಡ ಅಷ್ಟೇ ಚಂದವಾಗಿ ಅವರು ಮಾಡ್ತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿರುವಂಥ ಬಹುಮಟ್ಟಿಗೆ ಸರ್ಕಾರಿ ಶಾಲೆಗಳು, ಬಡ ಮಕ್ಕಳು ಓದುತ್ತಿರುವಂಥ ಶಾಲೆಗಳಿಗೆ ಪುಸ್ತಕಗಳನ್ನು ನಾವು ಕೊಡುಗೆಯಾಗಿ ನೀಡಬೇಕು, ಓದುವ ಸಂಸ್ಕೃತಿಯನ್ನು ಬೆಳೆಸಬೇಕು. ಬಡವರಾಗಿರುವಂಥವರು, ಮೊದಲ ಬಾರಿಗೆ ಎದೆಗೆ ಅಕ್ಷರದ ಬೀಜವನ್ನು ಬೀಳಿಸ್ಕೊಂಡಿರುವಂಥವರು, ಶಿಕ್ಷಕರಿಂದಲೋ ತಂದೆ ತಾಯಿಗಳಿಂದಲೋ ಅಥವಾ ಇನ್ನೊಂದು ಮಾಧ್ಯಮದ ಮೂಲಕವೋ ಓದುವನ್ನು ಪ್ರೀತಿಸುವ ಮೂಲಕ ಪುಸ್ತಕ ಓದಿ ಲೋಕಜ್ಞಾನವನ್ನು ತುಂಬಿಕೊಂಡು ಆಮೇಲೆ ಯಾವ ಎತ್ತರಕ್ಕೆ ಏರಿದ್ದಾರೆ ಎನ್ನುವಂಥ ಉದಾಹರಣೆಗಳು ಜಾಗತಿಕ ಮಟ್ಟದಲ್ಲಿ ನಮ್ಮ ಎದುರುಗಡೆ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳು ಈ ಥರನಾಗಿರುವಂಥ ಸ್ಫೂರ್ತಿ ಪ್ರೇರಣೆಯನ್ನು ಪುಸ್ತಕವನ್ನು ಪ್ರೀತಿಸುವುದ್ರ ಮೂಲಕ, ಪುಸ್ತಕಗಳನ್ನು ಓದುವ ದಾಹವನ್ನು ತಣಿಸ್ಕೊಳ್ಳೋದ್ರ ಮೂಲಕ ಮಾಡಲಿ ಎನ್ನುವಂಥ ಆಲೋಚನೆಯನ್ನು ಕರ್ನಾಟಕ ಕನ್ನಡ ಬರಹಗಾರರ ಪ್ರಕಾಶಕರ ಸಂಘ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು ಅಂತ ಹೇಳ್ತಾ, ಇವತ್ತು ಬಿಡುಗಡೆಯಾದಂಥ 7 ಪುಸ್ತಕಗಳ ಬಗ್ಗೆ ಏಕೆಂದರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಪ್ರಾರಂಭದಲ್ಲಿ 11 ಗಂಟೆಗೆ ನಾವು ಸರಿಯಾಗಿ ಶುರು ಮಾಡೋಣ, ಜನ ಬಂದಿದ್ದಾರೆ, ನಮ್ಮ ಕುರ್ಚಿಗಳು ಭರ್ತಿ ಆಗ್ತವೆ. ಅಕಸ್ಮಾತ್ ತಡ ಮಾಡಿದ್ರೆ ಇವರೇನೋ ಶುರು ಮಾಡೋ ಅಂತ ಕಾರಣ ಅಲ್ಲ, ಹೋಗೋಣ ಅಂತ ಕೆಲವರು ಹೊರಟೋಗ್ಬಿಡ್ಬೋದು ಅಂತಲೇ ಪುಟ್ಟಸ್ವಾಮಯ್ಯನವರು ಒತ್ತಾಯ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ನಿಮ್ಮನ್ನೆಲ್ಲ ಕೊನೆವರೆಗೂ ಹಿಡಿದಿಟ್ಕೋಬೇಕಾದ್ರೆ ನಾವು ಮಾತನ್ನು ದೀರ್ಘಗೊಳಿಸುವ ಅಗತ್ಯವಿಲ್ಲ. ಆದ್ದರಿಂದ ನಾನು ಈ ಪುಸ್ತಕಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕಾದಂಥ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ. ಈ 7 ಪುಸ್ತಕಗಳನ್ನು ನಿಡಸಾಲೆ ಪುಟ್ಟಸ್ವಾಮಯ್ಯನವರು ನಮ್ಮ ಕೀರ್ತಿಯ ಮೂಲಕ ನನಗೆ ತಲುಪಿಸಿದ್ದು ಒಂದು 4 ದಿವಸಗಳ ಹಿಂದೆ 27ನೇ ತಾರೀಕು ಗಾಂಧಿ ಭವನದಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ, 70 ಪುಸ್ತಕಗಳ ಲೋಕಾರ್ಪಣೆ ಸಪ್ನ ಬುಕ್ ಹೌಸಿಂದ. ಆ ಕಾರ್ಯಕ್ರಮದಲ್ಲಿ ನಾನು ಇರ್ತೀನಿ ಅಂತ ಅವ್ರಿಗೆ ಗೊತ್ತಿದ್ದರಿಂದ ಈ 7 ಪುಸ್ತಕಗಳನ್ನು, ಇವತ್ತು ಬಿಡುಗಡೆಯಾದಂಥ 7 ಪುಸ್ತಕಗಳನ್ನು ನನಗೆ ತಲುಪಿಸಿ ಅವುಗಳ ಬಗ್ಗೆ ಒಂದೊಂದು ಮಾತು 2 ಮಾತು ಆಡಿ ಅಂತ ಕಳಿಸ್ಕೊಟ್ರು. ನಾನು ಹೇಳಿದೆ, ಇನ್ನು 4 ದಿವಸ ಇರೋದು, 7 ಪುಸ್ತಕಗಳಿವೆ, ಆದ್ದರಿಂದ ಇವುಗಳ ಬಗ್ಗೆ ಮಾತನಾಡೋಕ್ಕೆ ಹೆಂಗೆ ಸಾಧ್ಯ ಅಂತ. ಆದರೆ ಅವರು ತಲುಪಿಸಿದ್ದು ಎಂಥ ಒಳ್ಳೆಯ ಸಂದರ್ಭ ಅಂತ ಅಂದರೆ, 70 ಪುಸ್ತಕಗಳು ಬಿಡುಗಡೆ ಮಾಡ್ಕೊಂಡು ನಾನು ಚಿಕ್ಕಮಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಈ 7 ಪುಸ್ತಕಗಳನ್ನು ನಾನು ಜೊತೆಯಲ್ಲಿ ತೆಗೆದುಕೊಂಡು ಹೋದೆ, ಎಲ್ಲಿ ಸಾಧ್ಯವೋ ಅಲ್ಲಿ ಓದೋಣ ಅಂತ. ಒಂದು 6-7 ಗಂಟೆಗಳ ಪ್ರಯಾಣದ ಸಮಯದಲ್ಲಿ ಒಂದಷ್ಟು ಓದುವ ಅವಕಾಶ ಸಿಕ್ತು. ಆನಂತರದಲ್ಲಿ ಕಾರ್ಯಕ್ರಮ ಮುಗಿಸಿ 2-3 ಗಂಟೆಗಳ ಕಾಲ ಅವಕಾಶ ಸಿಕ್ಕಿದಾಗ ಮತ್ತೆ ಓದುವುದಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ಕುಪ್ಪಳಿಗೆ ಪ್ರಯಾಣ ಬೆಳೆಸುವಾಗ ಒಂದು 2.5 ಗಂಟೆಗಳ ಕಾಲ ಅಲ್ಲಿ ಓದಕ್ಕೆ ಸಾಧ್ಯ ಆಯಿತು. ಮತ್ತು ಕುಪ್ಪಳಿಯಲ್ಲಿ ಕಾರ್ಯಕ್ರಮ ಮುಗಿಸಿ ರಾತ್ರಿ ಅಲ್ಲಿ ತಂಗಿದ್ದಂಥ ಸಂದರ್ಭದಲ್ಲಿ 2-3 ಗಂಟೆಗಳ ಕಾಲ ಓದಕ್ಕೆ ಸಾಧ್ಯ ಆಯಿತು. ಮತ್ತೆ ಕುಪ್ಪಳಿಯಿಂದ ಬೆಂಗಳೂರಿಗೆ ಮರಳಿ ಬರುವಾಗ ಒಂದು 7-8 ಗಂಟೆಗಳ ಸಮಯವೇ ಸಿಕ್ತು. ರಾತ್ರಿ 11 ಗಂಟೆಗೆ ಅಲ್ಲಿಂದ ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಬರೋವರೆಗೂ ಅಲ್ಲೊಂದು 2-3 ಗಂಟೆ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಹೀಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, 7 ಪುಸ್ತಕಗಳನ್ನು ಕುರಿತು ಮಾತನಾಡುವಾಗ ನಾನು ಸರಿಯಾಗಿ ಓದೋಕ್ಕಾಗಲಿಲ್ಲ, ನಿಧಾನಕ್ಕೆ ನನಗೆ ತಲುಪಿಸಿರು ಅಂತ ಆರೋಪ ಮಾಡಿ ಮಾತನಾಡುವ ನನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೋಬಾರದು. ಆದ್ದರಿಂದ
ಈ ಪುಸ್ತಕಗಳ ಪುಟವನ್ನು ತೆಗೆದು ನೋಡಿದ್ದೇನೆ. ಭಾಳ ಒಳ್ಳೆಯ ಪುಸ್ತಕಗಳು, ಬೇರೆ ಬೇರೆ ವಸ್ತು ವಿಷಯಗಳನ್ನು ಇಟ್ಕೊಂಡು ಭಾಳ ಚೆನ್ನಾಗಿ ಬರೆದಿರುವಂಥ ಪುಸ್ತಕಗಳು ಅನ್ನುವಂಥ ಸಂತೋಷವನ್ನು ಮೊದಲನೇ ಹಂಚಿಕೊಂಡು, ಮೊದಲನೇದಾಗಿ ನನ್ನ ಆರೋಗ್ಯ ನನ್ನ ಹಕ್ಕು ಎನ್ನುವಂಥ ಪುಸ್ತಕ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಲೇಖಕರು ಹಿರಿಯ ವೈದ್ಯ ಸಾಹಿತ್ಯ ಬರಹಗಾರರಾದಂಥ ನಾಡೋಜ ಡಾಕ್ಟರ್ PS ಶಂಕರ್ ಅವರು. ಸಪ್ನಾ ಬುಕ್ ಹೌಸು ಇದನ್ನು ಪ್ರಕಟ ಮಾಡಿದೆ. ಆರೋಗ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 26 ಲೇಖನಗಳು, 200 ಪುಟಗಳಷ್ಟು ವಿಸ್ತಾರವಾಗಿರುವಂಥ ಪುಸ್ತಕ. ಉತ್ತಮವಾದಂಥ ಆರೋಗ್ಯ ಇದ್ದಾಗ ಮಾತ್ರ ಜೀವನದಲ್ಲಿ ಸುಖ ಸಂತೋಷ ಅನುಭವಿಸಲು ಸಾಧ್ಯವಾಗುತ್ತದೆ. ಇದು PS ಶಂಕರ್ ಅವರ ನಂಬಿಕೆ. ಅದು ಅವರ ನಂಬಿಕೆ ಆಗಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಕುಟುಂಬದ ಸದಸ್ಯರಿಗೆ ಏನಾದರೂ ಕಾಯಿಲೆ ಬಂದಾಗ, ನಮಗೇ ಕಾಯಿಲೆಗೆ ತುತ್ತಾಗುವಂಥ ಸಂದರ್ಭ ಬಂದಾಗ, ಉತ್ತಮ ಆರೋಗ್ಯವಿಲ್ಲದೆ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೇಲು ಅಂತ ನಾವು ಹೇಗೆ ಹೇಳ್ತೀವಿ ಅಂತ ಅಂದರೆ, ಆರೋಗ್ಯ ಕೆಟ್ಟಾಗ ಮಾತ್ರ. ಅಲ್ಲಿವರೆಗೂ ಬೇರೆ ಬೇರೆ ಭಾಗ್ಯಗಳ ಕಡೆಗೆ ನಮ್ಮ ಓಡುವಿಕೆ ಇರ್ತದೆ, ಆ ಆಕರ್ಷಣೆಗಳಿರ್ತದೆ. ಆರೋಗ್ಯ ಕೆಟ್ಟಾಗ ಮಾತ್ರ ಇಲ್ಲಿವರೆಗೆ ಏನೇನು ಭಾಗ್ಯ ಅಂತ ಅನ್ನಿಸ್ಕೊಂಡಿದ್ದೋ ಅದೆಲ್ಲವೂ ಸುಳ್ಳು. ನಿಜವಾಗಿಯೂ ಆರೋಗ್ಯ ಇದ್ದರೆ ಆ ಭಾಗ್ಯಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನಿಸ್ತದೆ. ಅಂಥ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಬರೆದಿರುವಂಥ ಪುಸ್ತಕ. ಬಾಲ್ಯ, ಯೌವನ, ಪ್ರೌಢಾವಸ್ಥೆ ಮತ್ತು ವೃದ್ಧಾಪ್ಯದಲ್ಲಿ ನಾವೆಲ್ಲ ಆರೋಗ್ಯಕರವಾಗಿರುವಂಥ ದೇಹದಲ್ಲಿ ಆರೋಗ್ಯಕರವಾಗಿರುವಂಥ ಮನಸ್ಸಿಗಾಗಿ ಹಂಬಲಿಸ್ತೇವೆ. ಆದರೆ ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ನೂರಾರು ಬಗೆಯ ರೋಗಗಳು ನಮ್ಮನ್ನು ಕಾಡುತ್ತಲೇ ಇರುತ್ತವೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನೀರು, ಗಾಳಿ, ನಾವು ಸೇವಿಸುವಂಥ ಆಹಾರ ಇದೆಲ್ಲವೂ ಕೂಡ ಕಲಬೆರಕೆಯಾಗಿ ಕಲುಷಿತವಾಗಿ ವೈದ್ಯರು ಕೂಡ ಪತ್ತೆ ಹಚ್ಚೋಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಬೇರೆ ಬೇರೆ ತೆರನಾಗಿರುವಂಥ ರೋಗಗಳ ಆಕ್ರಮಣಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ. ಇದ್ದಕ್ಕಿದ್ದಂತೆ ಆರೋಗ್ಯ ಕುಸಿತಾ ಇರ್ತದೆ. ವೈದ್ಯರು ಹೇಳುವ ಸಲಹೆಗಳನ್ನು ಅನುಸರಿಸಿ ಮಾತ್ರೆ, ಔಷಧಿ ಇತ್ಯಾದಿಗಳನ್ನು ತೆಗೆದುಕೊಂಡು ಕೂಡ ಸುಲಭವಾಗಿ ನಿವಾರಣೆಯಾಗದೇ ಇರುವಂಥ ಕಾಯಿಲೆಗಳನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇರ್ತೇವೆ. ಅದಕ್ಕೆ ಶಂಕರ್ ಅವರು ಹೇಳ್ತಾರೆ, ನಾವು ಅನುಭವಿಸುತ್ತಿರುವಂಥ ಕಾಯಿಲೆಗಳ ಹಿಂದೆ ಬೇರೆ ಬೇರೆ ತೆರನಾಗಿರುವಂಥ ಪದಾರ್ಥಗಳನ್ನು ನಾವು ಸೇವನೆ ಮಾಡುವಂಥದ್ದು ಕಾರಣ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ರೂಢಿಸಿಕೊಂಡಿರುವಂಥ ಜೀವನ ಶೈಲಿ ಕೂಡ ನಮಗೆ ಯಾವುದಾದ್ರೂ ಒಂದು ರೋಗಕ್ಕೆ ತುತ್ತಾಗಿ ಬೇಗ ವಾಸಿ ಆಗದೇ ಇರುವಂಥ ಸಂದರ್ಭವನ್ನು ಉಂಟು ಮಾಡುತ್ತದೆ. ಹಾಗಾಗಿ ತಂಬಾಕು ಸೇವನೆ, ಮದ್ಯಪಾನ, ಸ್ವೇಚ್ಛಾ ಲಂಪಟತೆ ಇವುಗಳನ್ನು ಅವರು ಒತ್ತು ಕೊಟ್ಟು ಹೇಳ್ತಾರೆ. ತಂಬಾಕು ಸೇವನೆ, ಮದ್ಯಪಾನ, ಸ್ವೇಚ್ಛಾ ಲಂಪಟತೆ ದೇಹದ ಮೇಲೆ ದೂರಗಾಮಿ ದುಷ್ಪರಿಣಾಮ ಉಂಟು ಮಾಡುವುದರಿಂದ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಂಡು ಸುಖ ಸಂತೋಷಗಳನ್ನು ಅನುಭವಿಸಬೇಕು ಅನ್ನುವಂಥ ಶರವನ್ನು ಕೊನೆಯಲ್ಲಿ ಅವರು ಬರೀತಾರೆ. ಅದಕ್ಕೆ ಪೂರಕವಾಗುವಂಥ 26 ಲೇಖನಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಎರಡನೇ ಪುಸ್ತಕ ಸರ್ವಜ್ಞ. ಅದರ ಲೇಖಕರು ಲಕ್ಷ್ಮೀ ಶ್ರೀನಿವಾಸ ಅವರು ಬಂದಿದ್ದಾರೆ, ಇಲ್ಲೇ ಮುಂದಿನ ಸಾಲಿನಲ್ಲಿ ಕುಳಿತಿದ್ದಾರೆ. ಇದು ಸರ್ವಜ್ಞನ ಜೀವನ ಮತ್ತು ವಚನಗಳನ್ನು, ಅವುಗಳ ತಾತ್ಪರ್ಯವನ್ನು ಬರೆದಿರುವಂಥದ್ದು, ದಾಖಲಿಸಿರುವಂಥದ್ದು. ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸು ಇದನ್ನು ಪ್ರಕಟ ಮಾಡಿದೆ. ಒಟ್ಟು ಪುಟಗಳು 200. ಸುಮಾರು 500 ವಚನಗಳಿಗೆ 3-4 ಸಾಲುಗಳಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರಿಂದ ಮೊದಲುಗೊಂಡು ಬಸವರಾಜು ಅವರವರೆಗೆ ಸರ್ವಜ್ಞನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಸರ್ವಜ್ಞ ಹುಟ್ಟಿದ ಯಾವ ಊರಿನಲ್ಲಿ, ಅವರ ತಂದೆ ತಾಯಿಗಳ್ಯಾರು, ಕಾಲ ಏನು, ಇದರ ಬಗ್ಗೆ ಇನ್ನೂ ಏಕಮತ ಅನ್ನುವಂಥದ್ದಿಲ್ಲ. ಇದರ ಬಗ್ಗೆ ಸರ್ವಜ್ಞ ಇದ್ದ ಎಂದು ಹೇಳಲಾಗಿರುವಂಥ ಜಾಗಗಳಿಗೆ ಹೋಗಿ ಆ ಕಾಲಕ್ಕೆ ಸಂಬಂಧಪಟ್ಟಂಥ ಅವಶೇಷಗಳೇನಿವೆ, ಅವನ ಮನೆ ಇದೆಯಾ, ಸಮಾಧಿ ಇದೆಯಾ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಈವರೆಗೆ ಲಭ್ಯವಾಗಿರುವಂಥ ಮಾಹಿತಿ ಜೊತೆಗೆ ಕೆಲವು ಅವರ ಸಂಶೋಧನೆಯಿಂದ ಕಂಡುಕೊಂಡಂಥ ಸಂಗತಿಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಉಂಟು. ಇದರ ಬಗ್ಗೆ ಏಕಾಭಿಪ್ರಾಯ ಇಲ್ಲ. ಲಕ್ಷ್ಮೀ ಶ್ರೀನಿವಾಸ ಅವರು ಸರ್ವಜ್ಞನ ಊರಿಗೆ
ಗೆಳೆಯರ ಜೊತೆಲಿ ಹೋಗುವಂಥ ಒಂದು ಸಂದರ್ಭ ಬರ್ತದೆ. ಅಲ್ಲಿಗೆ ಹೋಗ್ತಾರೆ. ಸರ್ವಜ್ಞನ ಮನೆ ಇದ್ದಂಥ ಜಾಗವನ್ನು ನೋಡ್ತಾರೆ. ಅದೆಷ್ಟೊಂದು ಹಾಳು ಬಿದ್ದೋಗಿದೆ ಇವತ್ತು. ಅವನು ಐಕ್ಯ ಆದಂಥ ಒಂದು ಸ್ಥಳವನ್ನು ತೋರಿಸ್ತಾರೆ. ಆ ಐಕ್ಯವಾದಂಥ ಸ್ಥಳ ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬನಾದಂಥ ಸರ್ವಜ್ಞ ಐಕ್ಯವಾದಂಥ ಸ್ಥಳ. ಅದನ್ನೂ ಕೂಡ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಅವನ ಸಮಾಧಿಯು ಕೂಡ ಹಾಳು ಬಿದ್ದೋಗಿದೆ. ಆದ್ದರಿಂದ ಒಂದು ದೇವಸ್ಥಾನವೂ ಕೂಡ ಇದೆ. ಸರ್ವಜ್ಞನ ಕಾಲದಲ್ಲಿ ಇತ್ತು ಎಂದು ಹೇಳಲಾದಂಥ ಒಂದು ದೇವಸ್ಥಾನ ಕೂಡ ಅಲ್ಲಿದ್ದು ಅಷ್ಟೇನೂ ಅಭಿವೃದ್ಧಿ ಕಾಣದೇ ಇರುವುದರಿಂದ ಅವರಿಗೆ ಬೇಸರ ಕೂಡ ಉಂಟಾಗಿದೆ. ಇವೆಲ್ಲ ಸರ್ವಜ್ಞನ ಬಗ್ಗೆ ಕನ್ನಡಿಗರಿಗೆ, ಕನ್ನಡದ ಸರ್ಕಾರಕ್ಕೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಎನ್ನುವಂಥದ್ದು ಗಮನಕ್ಕೆ ಬಂದು ಅವರಿಗೆ ಸಂಕಟ ಆಗ್ತದೆ. ಹೀಗಾಗಿ ಅವರು ವಾಪಸ್ ಬಂದ ಮೇಲೆ ಈ ಎಲ್ಲ ಬೇಸರವನ್ನು, ಈ ಎಲ್ಲ ಸಂಕಟವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತಮಗೆ ಪ್ರಿಯವಾದಂಥ ಒಂದು 500 ಸರ್ವಜ್ಞ ವಚನಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳಿಗೆ 3-4 ಸಾಲುಗಳಲ್ಲಿ ಟಿಪ್ಪಣಿ ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಸರ್ವಜ್ಞನ 500 ವಚನಗಳು ಒಟ್ಟಿಗೆ ಸಿಗ್ತವೆ. ಅವುಗಳಿಗೆ ಸಂಬಂಧಪಟ್ಟಂಥ ತಾತ್ಪರ್ಯವೂ ಕೂಡ ಇದರಲ್ಲಿ ಸಿಗುತ್ತೆ. 3ನೇ ಪುಸ್ತಕ ಕನ್ನಡದ ರಥವೇರಿದ ರತ್ನಗಳು. ಇದರ ಲೇಖಕರು ನಿಡಸಲೆ ಪುಟ್ಟಸ್ವಾಮಯ್ಯನವರು. ಈ 87 ವ್ಯಕ್ತಿ ಚಿತ್ರಗಳನ್ನು 172 ಪುಟಗಳಲ್ಲಿ ನಿಡಸಾಲೆ ಪುಟ್ಟಸ್ವಾಮಯ್ಯನವರು ಚಿತ್ರಿಸಿದ್ದಾರೆ. ಅವರ ಗೀತಾಂಜಲಿ ಪಬ್ಲಿಕೇಶನ್ಸ್ನ ಪ್ರಕಟಣೆ ಈ ಪುಸ್ತಕ. ಯಾಕೆ ಇದನ್ನು ಕನ್ನಡ ರಥವೇರಿದ ರತ್ನಗಳು ಅಂತ ಕರೀತಾರೆ? ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 1915ರಲ್ಲಿ ಪ್ರಾರಂಭವಾಗಿ 2025ರವರೆಗೆ ನಡ್ಕೊಂಡು ಬಂದಿದೆ. ಇಷ್ಟು ವರ್ಷಗಳ ಅವಧಿಯಲ್ಲಿ 87 ಕನ್ನಡದ ಭಾಳ ಪ್ರಮುಖವಾಗಿರುವಂಥ ಸಾಹಿತಿಗಳು, ಹಿರಿಯ ಸಾಹಿತಿಗಳು ಈ ಕನ್ನಡದ ರಥವನ್ನು ಏರಿದ್ದಾರೆ. ಕನ್ನಡದ ರಥವನ್ನು ಏರೋದೇನು ಅಂತ ಅಂದರೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮೊಟ್ಟ ಮೊದಲ ದಿವಸ ವೇದಿಕೆಗೆ ಸಮ್ಮೇಳನಾಧ್ಯಕ್ಷರನ್ನು ಕರೆತರುವಾಗ ಅಲಂಕೃತವಾಗಿರುವಂಥ ಒಂದು ರಥದಲ್ಲಿ ಅದ್ಧೂರಿಯಾಗಿ ಅವರನ್ನು ಕರೆತರಲಾಗುತ್ತದೆ. ಅದನ್ನು ದೃಷ್ಟಿಯಲ್ಲಿಕೊಂಡು ಇದು ಕನ್ನಡದ ರಥ, ಕನ್ನಡದ ತೇರು. ನಾವು ಕೂಡ ಕೆಲವು ಸಾರಿ ಭಾವನಾತ್ಮಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಈ ತೇರು, ರಥ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡ್ತಾ ಇರ್ತೀವಿ. ಹೀಗೆ 87 ಜನ ಕನ್ನಡದ ಪ್ರಮುಖರಾದಂಥ ಹಿರಿಯರಾದಂಥ ಸಾಹಿತಿಗಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಏರುವ ಸಂದರ್ಭದಲ್ಲಿ ಕನ್ನಡ ರಥವನ್ನು ಏರ್ಕೊಂಡು ಬಂದಿರೋದ್ರಿಂದ ಕನ್ನಡ ರಥವನ್ನು ಏರಿದಂಥ ರತ್ನಗಳು ಅಂತ ಇವರು ಗುರುತಿಸ್ತಾರೆ. ಇದರಲ್ಲಿ ಮೊಟ್ಟ ಮೊದಲು ರಥವನ್ನು ಏರಿದಂಥವರು ಎಚ್ ವಿ ನಂಜುಂಡಯ್ಯನವರು. ಅವರು 3 ಅವಧಿಗೆ, ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರಾಗಿರ್ತಾರೋ ಅವರೇ ಸಮ್ಮೇಳನಾಧ್ಯಕ್ಷರು ಆಗಿರ್ತಾರೆ. ಆಮೇಲೆ ಅದರ ಉಪನಿಯಮಗಳನ್ನು ಬದಲಾವಣೆ ಮಾಡ್ಕೋತಾರೆ. ಮೊದಲ 3 ಸಮ್ಮೇಳನಗಳಿಗೆ ಅವರೇ ಅಧ್ಯಕ್ಷರು. ಆನಂತರದಲ್ಲಿ ಉಪನಿಯಮಗಳ ಬದಲಾವಣೆಯಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಈಗ ಕೊನೆಯದಾಗಿ ಮಂಡ್ಯದಲ್ಲಿ ನಡೆದಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 87ನೇದು. ಆ 87ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ಗೋರು ಚನ್ನಬಸಪ್ಪನವರು ವಹಿಸಿರ್ತಾರೆ. ಈ ಎಲ್ಲರ ಬಗ್ಗೆ 1.5 ಪುಟದ ಮಾಹಿತಿಯನ್ನು ಅವರ ಚಿತ್ರದ ಸಮೇತ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಸಮ್ಮೇಳನ ಎಲ್ಲಿ ನಡೆಯಿತು, ಎಷ್ಟು ದಿವಸ ನಡೆಯಿತು ಎನ್ನುವಂಥ ವಿವರಗಳನ್ನು ನಿಖರವಾಗಿ ದಾಖಲಿಸೋದಕ್ಕೋಸ್ಕರ ಹಲವು ಮೂಲಗಳನ್ನು ತಡಕಾಡುವಂಥ ಶ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಸುಲಭವಾಗಿರುವಂಥ ಕೆಲಸ ಅಲ್ಲ. ವ್ಯಕ್ತಿ ಚಿತ್ರಗಳಾದರೆ ಅಲ್ಲಿ ಇಲ್ಲಿ ಸಿಗ್ತದೆ, ಅವುಗಳನ್ನ ಇಟ್ಕೋಬಹುದು. ಆದರೆ ಸಮ್ಮೇಳನ ಎಲ್ಲಿ ನಡೆಯಿತು, ಎಷ್ಟು ದಿವಸ ನಡೆಯಿತು ಅನ್ನುವಂಥ ವಿವರಗಳನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಬೇರೆ ಬೇರೆ ಪುಸ್ತಕಗಳಲ್ಲಿ ಅವರು ಹುಡುಕಾಟವನ್ನು ನಡೆಸುವಂಥ ಶ್ರಮವನ್ನು ತೆಗೆದುಕೊಂಡಿದ್ದಾರೆ. ಕನ್ನಡದ ಹೆಮ್ಮೆಯ ಸಾಹಿತಿಗಳನ್ನು ನಿರ್ದಿಷ್ಟವಾಗಿರುವಂಥ ಒಂದು ಅವರೇ ಹಾಕ್ಕೊಂಡಿರುವಂಥ ಚೌಕಟ್ಟಿನಲ್ಲಿ ಇರಿಸಿ ಅವರ ಭಾವಚಿತ್ರ ಸಮೇತ ಪರಿಚಯಿಸಿರುವುದು ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತುಂಬುವುದು ಮಾತ್ರ ಅಲ್ಲ, ಸಾಹಿತ್ಯಾಭ್ಯಾಸಿಗಳಿಗೂ ಕೂಡ ಉಪಯುಕ್ತವಾದದ್ದು. ಯಾಕೆಂದರೆ 87 ಜನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡ ಕನ್ನಡದ ಮುಖ್ಯ ಸಾಹಿತಿಗಳ ಬಗ್ಗೆ ಅಗತ್ಯವಾಗಿರುವಂಥ ಎಲ್ಲ ವಿವರಗಳು ಇಲ್ಲಿ ಸಿಗ್ತವೆ ಅನ್ನೋದು ಸಾಹಿತ್ಯ ಪ್ರಿಯರಿಗೂ ಕೂಡ ಪ್ರಿಯವಾಗುವಂಥ ಒಂದು ಕೆಲಸ. ಅಂಥ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿಡಸಾಲೆ ಪುಟ್ಟಸ್ವಾಮಯ್ಯನವರು ಮಾಡಿದ್ದಾರೆ. ಅವರೇ ಬರೆದಿರುವಂಥ ಇನ್ನೊಂದು ಪುಸ್ತಕ
ಅವರು ಮಧ್ಯೆ ಅವರು ಬರೆಯುವಂಥ ಪುಸ್ತಕಗಳಲ್ಲಿ ಮಕ್ಕಳನ್ನು ಕೂಡ ಮರೆತಿಲ್ಲ. ಕನ್ನಡದ ಮೇರು ಸಾಹಿತಿ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಬರೆದರು. ಇಂಗ್ಲೀಷಿಗೆ ಸರಿಸಾಟಿಯಾಗುವ ರೀತಿಯಲ್ಲಿ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಅದ್ಭುತವಾದಂಥ ಪುಸ್ತಕಗಳನ್ನು ಪ್ರಕಟ ಮಾಡಿದ್ರು ಕೂಡ ಮಕ್ಕಳನ್ನು ಮರೆಯಲಿಲ್ಲ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಯಿಂದ ಪ್ರಾರಂಭಿಸಿ 8-10 ಪುಸ್ತಕಗಳನ್ನು ಮಕ್ಕಳಿಗಾಗಿ ಬರೆದಿದ್ದಾರೆ. ಮಕ್ಕಳ ಸಾಹಿತ್ಯ ಅಂದ ತಕ್ಷಣವೇ ನಮಗೆ ಥಟ್ಟನೆ ನೆನಪಿಗೆ ಬರಬಹುದಾದಂಥ ಪುಸ್ತಕಗಳು ಅಲ್ಲಿವೆ. ಆ ಮಾದರಿಯನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೈಯಾಡಿಸಿದರೂ ಕೂಡ ಮಕ್ಕಳನ್ನು ಮರೆಯದೆ ಇವತ್ತಿನ ಮಕ್ಕಳಿಗೆ ಏನು ಬೇಕಾಗಿದೆ ಅದನ್ನು ಕೊಡಬೇಕಾದಂಥ ಸ್ವಾರಸ್ಯಕರವಾದ ರೀತಿಯಲ್ಲಿ ದಾಖಲಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಪುಸ್ತಕವನ್ನು ಅವರು ಸಿದ್ಧ ಮಾಡಿದ್ದಾರೆ. ಈ ಪುಸ್ತಕದ ಹೆಸರು ಬಾಪು ಮಂದಾರ. ಪುಸ್ತಕದ ಹೆಸರು ಬಾಪು ಮಂದಾರ, ಬಾಪು ಮಂದಿರ. ಈ ಬಾಪು ಮಂದಿರದ ಮೂಲಕ ಅವರೇನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಂದರೆ, ರಾಜಕಾರಣಿಗಳ ಅವಜ್ಞೆಗೆ ಒಳಗಾಗುತ್ತಿರುವ ಗಾಂಧಿಯನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನ ಈ ಕೃತಿಯಲ್ಲಿದೆ. ಗಾಂಧಿ ಯಾರು, ಅವರ ಸಾಧನೆ ಏನು, ಅವರು ಮಹಾತ್ಮ ಹೇಗಾದರು ಎನ್ನುವುದನ್ನು ಎಳೆಯ ಮನಸ್ಸುಗಳಿಗೆ ಸರಳವಾಗಿ ಅರ್ಥವಾಗುವಂತೆ ಅವರ ಶಿಕ್ಷಕರ ಮೂಲಕವೇ ಪ್ರಶ್ನೋತ್ತರ ರೂಪದಲ್ಲಿ ಗಾಂಧಿ ಕಥನವನ್ನು ಕಟ್ಟಿಕೊಡಲಾಗಿದೆ. ಇದರ ಹಿಂದೆ ಇರಬಹುದಾದಂಥ ಒತ್ತಡವನ್ನು ನಾವು ಅರ್ಥ ಮಾಡ್ಕೋಬಹುದು. ಗಾಂಧೀಜಿಯನ್ನು ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಶಕ್ತಿಗಳೇ ಮೊದಲುಗೊಂಡು ಅವರನ್ನು ಹೇಗೆ ಅವಮಾನಿಸಲಾಗುತ್ತಿದೆ, ಗಾಂಧಿ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಎಷ್ಟು ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ, ಗಾಂಧಿಯ ಬಗ್ಗೆ ಇರುವಂಥ ಅಭಿಮಾನ, ಗಾಂಧಿಯ ಬಗ್ಗೆ ಇರುವಂಥ ಭಕ್ತಿ, ಗೌರವ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ, ಮುಂಚೂಣಿಯಲ್ಲಿದ್ದು ಅಹಿಂಸಾತ್ಮಕವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ತರೋದಕ್ಕೆ ಕಾರಣವಾದಂಥ, ಮನಸ್ಸು ಮಾಡಿದ್ದರೆ ಅವರು ಶ್ರೀಮಂತನಾಗಿ ವಕೀಲಿ ವೃತ್ತಿಯನ್ನು ಮಾಡಿಕೊಂಡು ಭಾಳ ಆನಂದವಾಗಿ ಆರಾಮವಾಗಿ ಬದುಕ್ಬೋದಾಗಿತ್ತು. ಅದನ್ನೆಲ್ಲವನ್ನೂ ಕೂಡ ತ್ಯಜಿಸಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಬದುಕಿದ ಗಾಂಧಿಯ ವಿಚಾರಧಾರೆಯನ್ನು ಮಕ್ಕಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೃತಜ್ಞತಾ ಮನೋಭಾವ ಅನ್ನುವಂಥದ್ದೊಂದು ಇದ್ದಿದ್ದರೆ ನಮ್ಮ ಸರ್ಕಾರಗಳು ಮಾಡಬಹುದಾಗಿತ್ತು. ಈಗ ಗಾಂಧಿ ಹೆಸರುಗಳನ್ನು ಎಲ್ಲೆಲ್ಲಿ ಗಾಂಧಿ ಹೆಸರಿದೆಯೋ ಅದನ್ನು ಅಳಿಸಿ ಹಾಕುವಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಮತ್ತು ರಾಜಾರೋಷವಾಗಿ ಮಾಡ್ತಾ ಇರುವಂಥದ್ದನ್ನು, ಇದರ ಹಿಂದೆ ಇರುವಂಥ ಹುನ್ನಾರಗಳೇನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಿರ್ಲಕ್ಷ್ಯಕ್ಕೆ ಮತ್ತು ಅವಮಾನಕ್ಕೆ ಒಳಗಾಗಿರುವಂಥ ಗಾಂಧಿ ಜಯಂತಿ ದಿವಸ ಗಾಂಧೀಜಿಯನ್ನು ಸ್ಮರಣೆ ಮಾಡದೇ ಇದ್ದರೂ ಪರವಾಗಿಲ್ಲ, ಗಾಂಧೀಜಿಗೆ ಪ್ರಿಯವಾಗಿರುವಂಥ ಕೆಲವು ಹಾಡುಗಳನ್ನು ಭಜನೆಗಳನ್ನು ಹಾಡದೇ ಇದ್ದರೂ ಪರವಾಗಿಲ್ಲ. ಆದರೆ ಗಾಂಧಿ ಜಯಂತಿಯ ದಿವಸವೇ ಗಾಂಧೀಜಿಯ ಭಾವಚಿತ್ರಕ್ಕೆ ಸಾರ್ವಜನಿಕವಾಗಿ ಗುಂಡಿಕ್ಕುವಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡಲಾಗುತ್ತಿದೆ. ಅದೆಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ. ಗಾಂಧೀಜಿ ಮಹಾತ್ಮ ಅನ್ನಿಸಿಕೊಂಡಂಥ ಗಾಂಧೀಜಿ ಇವತ್ತು ನಮ್ಮ ಸರ್ಕಾರಗಳಿಂದಾಗಿ ಎಂಥ ಅವಮಾನಕ್ಕೆ ಮತ್ತು ನಿರ್ಲಕ್ಷ್ಯಕ್ಕೆ ಈಡಾಗಿದ್ದಾರೆ ಎನ್ನುವಂಥ ವಿಷಾದ ಭಾವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳಿಗೆ, ಯಾಕೆಂದರೆ ಎಳೆಯ ಮನಸ್ಸಿಗೆ ಗಾಂಧಿ ಹೀಗಿದ್ದರು, ಅವರು ಮಹಾತ್ಮ ಹೀಗಾದರೂ, ಅವ್ರ ಹೋರಾಟದ ಸ್ವರೂಪ ಏನು ಅನ್ನುವಂಥದ್ದನ್ನು ತಿಳಿಯಾದ ಭಾಷೆಯಲ್ಲಿ ಮಾಡಿಕೊಟ್ರೆ ಅವರ ಮನಸ್ಸಿಗೆ ಇದು ತಟ್ಟಬಹುದು, ಗಾಂಧಿ ಅವರ ಮನಸ್ಸಿನಲ್ಲಿ ನೆಲೆಸ್ಬೋದು, ಗಾಂಧೀಜಿ ಅವ್ರಿಗೆ ಆದರ್ಶ ಆಗ್ಬೋದು ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ಸಾಂಕೇತಿಕವಾಗಿ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇದಕ್ಕೆ ಪೂರಕವಾಗಿ ಕನ್ನಡದಲ್ಲಿ ಜ್ಞಾನಪೀಠ ಪುರಸ್ಕೃತರು ಯಾರ್ಯಾರು ಅನ್ನುವುದನ್ನು ಮಕ್ಕಳ ಮೂಲಕವೇ ಹೇಳಿಸಿರುವಂಥದ್ದು ಅವರ ಜ್ಞಾನ ವಿಕಾಸಕ್ಕೆ ಬೇಕಾದಂಥ ಒಂದು ಹಿನ್ನೆಲೆಯನ್ನು ಒದಗಿಸ್ಕೊಡ್ತದೆ. ಇದು ಈ ಪುಸ್ತಕಕ್ಕೆ, ಮಕ್ಕಳ ಪುಸ್ತಕಕ್ಕೆ ಇರುವಂಥ ಒಂದು ಮಹತ್ವ. 5ನೇದು ಅಂಶ. ಈ ಅಂಶ ಅನ್ನುವಂಥದ್ದು ಕಾದಂಬರಿ. ಇದನ್ನು ಪರಶುರಾಮನ ಶೌರ್ಯ ಕಥೆ ಅಂತ ಹೇಳಲಾಗಿದೆ. ಇದು ಮೂಲತಃ ಇಂಗ್ಲೀಷಿನ ಕೃತಿ. ರಂಜಿತ್ ರಾಧಾಕೃಷ್ಣನ್ ಅವರು ಇಂಗ್ಲೀಷ್ನಲ್ಲಿ ಬರೆದಂಥ ಕೃತಿ. ಕನ್ನಡಕ್ಕೆ ಅಮೂಲ್ಯ ಎಸ್ ಪ್ರಮೋದ್ ಅವರು ಭಾಳ ಚಂದವಾಗಿ, ಭಾಳ ಸರಳವಾಗಿ, ಮೂಲ ಪುಸ್ತಕವನ್ನು ಓದಿಲ್ಲ
ಆದರೆ ಮೂಲ ಪುಸ್ತಕದಲ್ಲಿ ಬಳಸಿರುವಂಥ ಭಾಷೆ ಎಷ್ಟು ಸುಂದರವಾಗಿದೆಯೋ ಅದಕ್ಕೆ ತಕ್ಕನಾಗಿ ಅನುವಾದ ಮಾಡಲಾಗಿದೆ. ಅಮೂಲ್ಯ ಅವರು ಬಂದಿದ್ದಾರೆ, ಕಾಣಿಸ್ಕೊಂಡ್ರು. ಸರ್, ನಾನು ಈ ಪುಸ್ತಕವನ್ನು ಅನುವಾದ ಮಾಡಿದ್ದೀನಿ ಅಂತ ಅಮೂಲ್ಯ ಅವರು ಇಲ್ಲಿದ್ದಾರೆ. ಪಾರ್ಥ್ ಪ್ರಕಾಶನ ಇದನ್ನು ಹೊರತಂದಿದೆ. ಮುನ್ನೇಕೊಳಲ, ಬೆಂಗಳೂರು. ಪಾರ್ಥ್ ಪ್ರಕಾಶನ. 23 ಅಧ್ಯಾಯಗಳಿವೆ. 464 ಪುಟಗಳಷ್ಟು ವಿಸ್ತಾರವಾಗಿರುವಂಥ ಪುಸ್ತಕ. ಇಲ್ಲಿರುವಂಥದ್ದು ಪರಶುರಾಮನ ಕತೆ. ಮೂಲ ಕತೆಗಾರರು ಹೇಳ್ತಾರೆ, ಭಾರತೀಯ ಪುರಾಣ, ಜನಪದ ಕತೆ, ದಂತಕಥೆಗಳ ಬಗೆಗೆ ರಂಜಿತ್ ಅವರಿಗಿದ್ದಂಥ ಆಕರ್ಷಣೆಯೇ ಈ ಕಾದಂಬರಿಯ ರಚನೆಗೆ ಕಾರಣ. ನಾವೆಲ್ಲರೂ ಕೂಡ ನಮ್ಮ ವಯೋಮಾನದಲ್ಲಿ ಚಿಕ್ಕವರಾಗಿದ್ದಾಗ ಭಾರತೀಯ ಪುರಾಣಗಳನ್ನು ಕೇಳಿರ್ತೀವಿ, ಜನಪದ ಕಥೆಗಳನ್ನು ಕೇಳಿರ್ತೀವಿ, ದಂತಕಥೆಗಳನ್ನು ಕೂಡ ಕೇಳ್ಕೊಂಡಿರ್ತೀವಿ. ನಾವು ಕೇಳಿರೋ ಈ ಕಥೆಗಳೇ ಮುಂದೊಮ್ಮೆ ಒಂದು ಬೃಹತ್ ಕೃತಿಯನ್ನು ಬರೆಯೋದಕ್ಕೆ, ಕಾದಂಬರಿಯ ರೂಪದಲ್ಲಿ ಬರೆಯೋದಕ್ಕೆ, ಅದನ್ನು ಜನಗಳು ಓದಿ ಆನಂದಿಸಲಿ ಅನ್ನುವಂಥ ಅಭಿಪ್ರಾಯವನ್ನು ಇಟ್ಕೊಂಡು ಬರೆಯೋದಕ್ಕೆ ಪ್ರೇರಣೆಯಾಗಿರುವಂಥದ್ದು ವಿಶೇಷ ಅಂತ ಅನ್ನಿಸ್ತದೆ. ಇದು ತ್ರಿವಳಿ ಕಾದಂಬರಿಗಳಲ್ಲಿ ಮೊದಲನೇದು. ಇದು ಮೊದಲನೇ ಕಾದಂಬರಿ. ಈಗಾಗಲೇ 2ನೇ ಕಾದಂಬರಿ ಇಂಗ್ಲೀಷ್ನಲ್ಲಿ ಸಿದ್ಧವಾಗಿದೆ, 3ನೇ ಕಾದಂಬರಿ ಬರಬೇಕಾಗಿದೆ. ಹೀಗೆ ತ್ರಿವಳಿ ಕಾದಂಬರಿಗಳಲ್ಲಿ ಇದು ಮೊದಲನೇದು. ಮಹಾವಿಷ್ಣುವಿನ ಅಸಾಮಾನ್ಯವಾದ ಅವತಾರವಾದ ಪರಶುರಾಮನನ್ನು ಈ ಕಾದಂಬರಿಯಲ್ಲಿ ರೋಚಕವಾಗಿ ಚಿತ್ರಿಸಲಾಗಿದೆ. ಈ ರೋಚಕ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದದ್ದು. ಸದಾ ಕೋಪಾವಿಷ್ಟನಾದ ಪರಶುರಾಮನ ಚಿತ್ರ ನಮಗೆ ಹೇಗೆ ಕಾಣಿಸ್ತದೆ ಅಂದರೆ, ಸದಾ ಕೋಪಾವಿಷ್ಟನಾದ, ಆಕ್ರೋಶಭರಿತವಾದ ನೋಟದ, ಕೊಡಲಿ ಹಿಡಿದ ಆಜಾನುಬಾಹು ವ್ಯಕ್ತಿಯಾದ ಪರಶುರಾಮ ನಮಗೆ ಪರಿಚಿತನಾಗಿರುವಂಥವನು. ಆದರೆ ವಾಸ್ತವದಲ್ಲಿ ಪರಶುರಾಮನ ವ್ಯಕ್ತಿತ್ವ, ಅವನ ನಿಜವಾದ ವ್ಯಕ್ತಿತ್ವ ಹೇಗಿರಬಹುದು ಅಂತ ಲೇಖಕರು ಊಹೆ ಮಾಡಿಕೊಂಡಿದ್ದಾರೆ, ಗ್ರಹಿಸಿದ್ದಾರೆ. ಅಂದರೆ ವಾಸ್ತವದಲ್ಲಿ ಧರ್ಮದ ಬದುಕನ್ನು ನಡೆಸಿದವನು, ತಂದೆ ತಾಯಿಯ ಆಜ್ಞಾಪಾಲಕ ಪುತ್ರನಾಗಿದ್ದವನು, ಗುರು ಹಿರಿಯರ ಪಾಲಿಗೆ ಶಿಸ್ತಿನ ವಿದ್ಯಾರ್ಥಿಯಾಗಿದ್ದವನು, ಅದರ ಜೊತೆಗೆ ಮುಂಗೋಪಿಯೂ ಕೂಡ ಆಗಿದ್ದವನು ಎನ್ನುವಂಥ ಕಲ್ಪನೆಯನ್ನು ಲೇಖಕರು ಇಟ್ಕೊಂಡು ಈ ಕಾದಂಬರಿಯನ್ನು ಬರೆದಿದ್ದಾರೆ. ವಿಷ್ಣುವಿನ ಅಂಶ ಹೊತ್ತುಕೊಂಡು ಹುಟ್ಟಿದಾಕ್ಷಣ ಭೂಭಾರ ತಗ್ಗುವುದಿಲ್ಲ, ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಅವನು ಕಠಿಣವಾದ ಸವಾಲುಗಳಿಗೂ ಮೈಯೊಡ್ಡುವುದು ಅನಿವಾರ್ಯವಾಗುತ್ತದೆ. ಈ ಮಾತು ಕೂಡ ಬಹಳ ಮುಖ್ಯವಾದದ್ದು. ಯಾಕೆ ಅಂದರೆ, ಯದಾ ಯದಾ ಹಿ ಧರ್ಮಸ್ಸಿ ಗ್ಲಾನಿರ್ಭವತಿ ಭಾರತ ಅಂತ ಪ್ರಾರಂಭವಾಗುವಂಥ ಆ ಶ್ಲೋಕದಲ್ಲಿ ಬರ್ತದಲ್ಲ, ಯಾವಾಗ ಧರ್ಮಕ್ಕೆ ಆಪತ್ತು ಬರುತ್ತದೋ ಆ ಧರ್ಮವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಸಂಭವಿಸುತ್ತೇನೆ. ಅಂದರೆ ನಮ್ಮಲ್ಲಿ ದಶಾವತಾರದ ಕಲ್ಪನೆ ಇದೆ, ಅದರಲ್ಲಿ ಪರಶುರಾಮನ ಅವತಾರವು ಕೂಡ ಒಂದು 6ನೇ ಅವತಾರ. ಹಾಗೆ ಯಾವುದೋ ಒಂದು ಅಂಶವನ್ನು ಹೊತ್ಕೊಂಡು ಭೂಲೋಕಕ್ಕೆ ಬರುವಂಥದ್ದರಿಂದಲೇ ಎಲ್ಲವೂ ಸಾಧ್ಯವಾಗುವುದಿಲ್ಲ. ಅಂಶವೇ ಇಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುವುದಿಲ್ಲ. ಆದರೆ ಆ ಅಂಶ ಹೊತ್ಕೊಂಡು ಹುಟ್ಟಿದಂಥ ವ್ಯಕ್ತಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ, ಆ ಕಠಿಣವಾದ ಸವಾಲುಗಳಿಗೆ ಎದೆಯೊಡ್ಡುವ ಶಕ್ತಿಯನ್ನು ಕೂಡ ಇಟ್ಕೊಂಡಿದ್ದಾಗ ಆ ಅವತಾರದ ಉದ್ದೇಶ ಏನಾಗಿರ್ತದೋ ಅದು ಈಡೇರುತ್ತದೆ. ಅದನ್ನು ನಿಭಾಯಿಸಿದವನು ಪರಶುರಾಮ ಅಂತ ಆ ಪರಶುರಾಮನ ವ್ಯಕ್ತಿತ್ವದ ಬಗ್ಗೆ ಲೇಖಕರಿಗಿರುವಂಥ ಪೂಜ್ಯತೆಯನ್ನು, ಅಭಿಮಾನವನ್ನು, ಗೌರವವನ್ನು ಎಲ್ಲವನ್ನೂ ಕೂಡ ತುಂಬಿಕೊಡುವಂತೆ ಈ ಕಾದಂಬರಿಯನ್ನು ರಚಿಸಿದ್ದಾರೆ. 464 ಪುಟದ ಕಾದಂಬರಿ ಆದರೂ ಕೂಡ ಭಾಳ ಚೆನ್ನಾಗಿ ಓದಿಸಿಕೊಂಡು ಹೋಗುವಷ್ಟು ಸುಲಲಿತವಾದಂಥ ಒಂದು ಭಾಷೆಯಲ್ಲಿ, ಶೈಲಿಯಲ್ಲಿ ಅಮೂಲ್ಯ ಅವರು ಇದನ್ನು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. 6ನೇದು ಇನ್ನೊಂದು ಮಕ್ಕಳಿಗೆ ಸಂಬಂಧಪಟ್ಟಂಥ ಪುಸ್ತಕ, ಮಕ್ಕಳನ್ನು ಮಕ್ಕಳಾಗಿರಲು ಬಿಡಿ. ಆ ಶೀರ್ಷಿಕೆ ಹೇಳ್ತದೆ, ಇವತ್ತು ನಮ್ಮ ಮಕ್ಕಳನ್ನು ಅವರ ವಯೋಮಾನಕ್ಕೆ ತಕ್ಕಂತೆ ಮಕ್ಕಳಾಗಿ ಏನೇನನ್ನು ಬಯಸ್ತಾರೋ, ಆಟ ಆಡೋದಕ್ಕೆ ಬಯಸ್ತಾರೋ, ಕುಣಿಯೋದಕ್ಕೆ ಬಯಸ್ತಾರೋ, ಮತ್ತೊಂದನ್ನು ಬಯಸ್ತಾರೋ, ಇವೆಲ್ಲವನ್ನೂ ಕೂಡ ತಂದೆ ತಾಯಿ ಶಿಕ್ಷಕರು ಅನ್ನುವಂಥ ಶಕ್ತಿಗಳು ನಿಯಂತ್ರಿಸುತ್ತಿವೆ. ಮಕ್ಕಳು ಮಕ್ಕಳಾಗಿಲ್ಲ ಅನ್ನುವಂಥದ್ದನ್ನು ಕಣ್ಣಾರೆ ಕಂಡು ಅದು ಬೆಳೆಯುತ್ತಿರುವ ಮನಸ್ಸಿನ ಮೇಲೆ ಎಂಥ ಆಘಾತಕಾರಿಯಾಗಿರುವಂಥ ಪರಿಣಾಮವನ್ನು ಬೀರ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಇದು ಪೋಷಕರಿಗೆ, ತಂದೆ ತಾಯಿಗಳಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳುವ ರೀತಿಯಲ್ಲಿದೆ. ಮಕ್ಕಳನ್ನು ಮಕ್ಕಳಾಗಿರಲು ಬಿಡಿ. ಇದಕ್ಕೆ ಒಂದು ವಿವರಣೆಯನ್ನು ಲೇಖಕರು ಕೊಡ್ತಾರೆ. ಇಂದಿನ ಶಿಕ್ಷಣದ ನಡಿಗೆ, ಇವತ್ತಿನ ಶಿಕ್ಷಣ ಯಾವ ರೀತಿಯಲ್ಲಿ ಚಲಿಸ್ತಾ ಇದೆ ಅಂದರೆ, ಒಂದೊಂದು ವಯೋಮಾನದಲ್ಲೂ ಕೂಡ ಮಕ್ಕಳು ಹೇಗಿರಬೇಕೋ ಆಗಿರೋದಕ್ಕೆ ಬಿಡ್ತಾ ಇಲ್ಲ. ಲೇಖಕರು ಡಾಕ್ಟರ್ ವೆಂಕೋಬರಾವ್ ಎಂ ಹೊಸಕೋಟೆ ಅವರು ಕೂಡ ಬಂದಿದ್ದಾರೆ.
ವಾಸ್ತವವಾಗಿ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ನಾನು ಶಿಷ್ಯರಾಗಿದ್ದಂಥವ್ರವರು ವೆಂಕೋಬರಾವ್. ಅನ್ನಪೂರ್ಣ ಪಬ್ಲಿಕೇಶನ್ನ ಪ್ರಕಟಣೆ, ಅಗ್ರಹಾರ ದಾಸರಳ್ಳಿ. 18 ಬಿಡಿ ಬಿಡಿಯಾದಂಥ ಅಧ್ಯಾಯಗಳಿವೆ, 104 ಪುಟಗಳು. ಇಂದಿನ ಶಿಕ್ಷಣ ವ್ಯವಸ್ಥೆ ಅಂಕಗಳಿಕೆಯತ್ತ ದೌಡಾಯಿಸುವ ಪಂದ್ಯದ ಕುದುರೆಗಳಾಗಿ ಮಕ್ಕಳನ್ನು ಬದಲಾಯಿಸಿದೆ. ಇವತ್ತು ಶಿಕ್ಷಕರು ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳುವಂಥದ್ದು, ಅವರ ಮಾಮೂಲಿ ತರಗತಿಗಳನ್ನು ತೆಗೆದುಕೊಂಡಾಗಲೂ ಹೇಳುವಂಥದ್ದು ಮತ್ತು ಆಡಳಿತ ಮಂಡಳಿ ಒತ್ತಾಯಿಸುವಂಥದ್ದು, ನಾವು ಈ ಶಾಲೆಯನ್ನು ತೆಗೆದಿರುವಂಥದ್ದೇ, ಕಾಲೇಜನ್ನು ಪ್ರಾರಂಭ ಮಾಡಿರುವಂಥದ್ದೇ, ನಾವು ಬಂಡವಾಳ ಹಾಕಿದ್ದೀವಿ, ಆ ಬಂಡವಾಳಕ್ಕೆ 2 ಪಟ್ಟು 3 ಪಟ್ಟು ಬಂದರೆ ಸಾಲದು, 100 ಪಟ್ಟು 1000 ಪಟ್ಟು ನಮಗೆ ಹಾಕಿದ ಬಂಡವಾಳಕ್ಕೆ ಪ್ರತಿಯಾಗಿ ಲಾಭ ಬರಬೇಕು. ಹಾಗೆ ಲಾಭ ಬರಬೇಕಾದ್ರೆ ಈ ಶಾಲೆಗೆ, ಈ ಕಾಲೇಜಿಗೆ ಸೇರಿದಂಥ ಮಕ್ಕಳು 100ಕ್ಕೆ 100 ಅಂಕಗಳನ್ನು ತೆಗೆಯುತ್ತಾರೆ, ರ್ಯಾಂಕ್ಗಳನ್ನು ಪಡೆಯುತ್ತಾರೆ, ಹೆಚ್ಚು ಪ್ರಥಮ ದರ್ಜೆ ಪಡೆಯುತ್ತಾರೆ ಎನ್ನುವಂಥದ್ದನ್ನು ನಾವು ಜಾಹೀರಾತಿನಲ್ಲಿ ಪ್ರಕಟಿಸಬೇಕಾಗತ್ತೆ. ಹಾಗೆ ಎಲ್ಲ ಆಗಬೇಕಾದ್ರೆ ನೀವು ಶ್ರಮಪಟ್ಟು ಅವರಿಗೆ ಕಲಿಸಿ ಅಂಕಗಳ ಕಡೆಗೆ ಓಡುವಂಥ ಕುದುರೆಗಳನ್ನಾಗಿ ಮಕ್ಕಳನ್ನು ರೂಪಿಸಿ. ಈ ತೆರನಾಗಿರುವಂಥ ಒಂದು ವ್ಯವಸ್ಥೆ ಇವತ್ತು ಶಿಕ್ಷಣ ಪದ್ಧತಿಯಲ್ಲಿ ಇದೆ. ಮನಸ್ಸನ್ನು ಉಲ್ಲಾಸದಾಯಕವಾಗಿ ಇಟ್ಟುಕೊಳ್ಳಲು ಹಾಡು, ಕುಣಿತ, ಕಥೆ ಹೇಳುವುದು, ಕೇಳುವುದು, ಆಟ, ವಿನೋದ ಎಲ್ಲವೂ ಬೇಕು. ಅದರ ಜೊತೆಗೆ ಜೀವನ ಮೌಲ್ಯ, ಮಾನವೀಯತೆ ಬಗೆಗೆ ಬೋಧಿಸುವ ಗುಣಮಟ್ಟದ ಶಿಕ್ಷಣ ಬೇಕು. ಇದು ಬಹಳ ಮುಖ್ಯವಾಗಿರುವಂಥ ಶಿಕ್ಷಣ ಕೊಡಲಾಗುತ್ತಿದೆ. ಶಿಕ್ಷಣವನ್ನು ವ್ಯಾಪಾರೀಕರಣಕ್ಕೆ ಇಡಲಾಗಿದೆ. ನೀವು ಎಷ್ಟೆಷ್ಟು ಹಣ ಕೊಡ್ತೀರೋ ಆ ತೆರನಾಗಿರುವಂಥ ಶಿಕ್ಷಣವನ್ನು ಕೊಡ್ತೀವಿ ಅಂತ ಅದನ್ನು ನಮ್ಮ ಕಣ್ಣಿಗೆ ಕಾಣುವ ಹಾಗೆ ತೋರಿಸ್ಕೊಳ್ತಾ ಇರ್ತಾರೆ. ಆದರೆ ಆ ಶಿಕ್ಷಣಕ್ಕೆ ಗುಣಮಟ್ಟ ಅನ್ನುವಂಥದ್ದು ಇದೆಯೇ? ಅಲ್ಲಿ ಹೇಳಿಕೊಡಲಾಗುತ್ತಿರುವಂಥ ಶಿಕ್ಷಣದಲ್ಲಿ ಜೀವನ ಮೌಲ್ಯಗಳನ್ನು ಕುರಿತು ಹೇಳಲಾಗ್ತಾ ಇದೆಯೇ? ನಾವೆಲ್ಲ ಮನುಷ್ಯರು, ಮಾನವೀಯತೆ ಅನ್ನುವಂಥದ್ದು ಮುಖ್ಯವಾಗಿರಬೇಕು ಅಂತ ಮಕ್ಕಳಿಗೆ ಅದನ್ನು ತಿಳಿಸಲಾಗ್ತಾ ಇದೆಯೇ ಅಂತಂದರೆ ಇಲ್ಲ. ಆದ್ದರಿಂದ ಅಂಕಗಳಿಕೆಯ ಧಾವಂತದಲ್ಲಿ ಶಿಕ್ಷಕರಿಗಾಗಲಿ, ಶಿಕ್ಷಣ ಸಂಸ್ಥೆಗಳಿಗಾಗಲಿ, ಅಧಿಕಾರಿಗಳಾಗಲಿ, ಸರ್ಕಾರಕ್ಕಾಗಲಿ ಅದು ಯಾವುದೂ ಬೇಕಾಗಿಲ್ಲ. ನಿಟಸಾಲೆ ಪುಟ್ಟಸ್ವಾಮಿಯವರು ಗರ್ಜಿಸ್ತಾ ಇದ್ದಾಗ ನನಗನ್ನಿಸಿದ್ದದೇನೆ, ಸಾಮಾಜಿಕವಾಗಿರುವಂಥ ಹೋರಾಟಗಳು ಭಾಳಷ್ಟು ಇಲ್ಲಿ ನಡೆದೋಗಿವೆ ಕರ್ನಾಟಕದಲ್ಲಿ, ಬೇರೆ ರಾಜ್ಯಗಳು ನಡೀತಿದೆ. ದೂರದ ನೋಟ ಇರಲಿ, ನಮ್ಮದನ್ನು ನಾವು ವಿಶ್ಲೇಷಣೆ ಮಾಡಿಕೊಳ್ಳಿ. ಸಾಮಾಜಿಕ ಹೋರಾಟಗಳ ಹಿಂದೆ ಇರುವಂಥ ಒತ್ತಡ ಏನು, ಪ್ರೇರಣೆ ಏನು ಅಂತ ಅಂದರೆ ಅದು ಸರ್ಕಾರದ ವಿರುದ್ಧವೇ ಆಗಿರ್ತದೆ. ಅಂದರೆ ಎಲ್ಲ ಸಾಮಾಜಿಕ ಹೋರಾಟಗಳ ಮೊದಲ ಶತ್ರು ಸರ್ಕಾರ. ಕನ್ನಡದ ಹೋರಾಟ ನಡೆಯಲಿ, ಕನ್ನಡದಲ್ಲಿ ಏನಾಗಿದೆ, ಇಲ್ಲಿವರೆಗೂ ಚಳುವಳಿಗಳು ನಡೆದಿವೆ. ಎಲ್ಲ ಚಳುವಳಿಗಳಲ್ಲಿ ಯಾವ್ಯಾವ ಲೋಪದೋಷಗಳ ವಿರುದ್ಧ, ಯಾವ ದೌರ್ಬಲ್ಯಗಳ ವಿರುದ್ಧ, ಯಾವ ಅಪರಾಧಗಳ ವಿರುದ್ಧ ಹೋರಾಟ ನಡೀತಿದೆಯೋ ಅದೆಲ್ಲಕ್ಕೂ ಕೂಡ ಸರ್ಕಾರವೇ ಗುರಿಯಾಗಿದೆ. ಇಲ್ಲೂ ಕೂಡ ಸರ್ಕಾರಕ್ಕೂ ಕೂಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನುವಂಥ ವಿವೇಚನೆ ಇಲ್ಲ. ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೋ ಕೊನೆ ಪಕ್ಷ ಅವರಿಗೆ ಈ ವಿವೇಚನೆ ಬರುವಂತೆ ಮಾಡಬೇಕಾದಂಥ ಒಂದು ಅಗತ್ಯ ಇದೆ. ಸಂಸ್ಕೃತಿ, ಸಚ್ಚಾರಿತ್ರ್ಯ, ಸ್ವಾಭಿಮಾನ, ಸಜ್ಜನಿಕೆಗಳ ಸ್ಪರ್ಶವೇ ಇಲ್ಲದ ಲೋಕಜ್ಞಾನ ವಂಚಿತ ಯಂತ್ರಗಳಂತೆ ಬೆಳೆಯುತ್ತಿರುವುದು ಅವರ ಸುಂದರ ಭವಿಷ್ಯವನ್ನೇ ನಾಶ ಮಾಡುತ್ತಿದೆ. ಅದಕ್ಕಾಗಿ ಮಕ್ಕಳನ್ನು ಅವರ ಪಾಡಿಗೆ ಅವರನ್ನು ಬಿಡಿ. ಕೆಲವು ಸಂದರ್ಭಗಳಲ್ಲಾದರೂ ಗೆಳೆಯ ಗೆಳತಿಯರ ಜೊತೆಯಲ್ಲಿ ಸೇರುವುದು, ಅವರಿಗೆ ಇಷ್ಟವಾಗುವಂಥ ಆಟಗಳನ್ನು ಆಡುವುದು, ಈ ಸಂಸ್ಕೃತಿ ಮತ್ತೊಂದು ಮಗದೊಂದು ಏನಿದೆ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅವರ ಕಿವಿ ಮೇಲೆ ಹಾಕುವುದು, ಈ ಕೆಲಸವನ್ನು ಮನೆಯಲ್ಲಿ ತಂದೆ ತಾಯಿಗಳು ಮಾಡಬೇಕು, ಶಾಲೆಯಲ್ಲಿ ಶಿಕ್ಷಕರು ಮಾಡಬೇಕು. ಇದೆಲ್ಲವನ್ನೂ ಮಾಡ್ತಾ ಮಾಡ್ತಾ ಅವರನ್ನು ಅವರ ಪಾಡಿಗೆ ಬಿಡಿ ಅಂತ ಈ ಪುಸ್ತಕ ಹೇಳ್ತದೆ. ಕೊನೆಯದು ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಪುಸ್ತಕ, ಕೃತಕ ಬುದ್ಧಿಮತ್ತೆ, ಮನುಕುಲದ ಅಳಿವಿಗೆ ಮುನ್ನುಡಿಯೇ. ಲೇಖಕರೇ ಈ ಪ್ರಶ್ನೆಯನ್ನು ಹಾಕಿದ್ದಾರೆ. ಕೃತಕ ಬುದ್ಧಿಮತ್ತೆ ಆವರಣದಲ್ಲಿ ಮನುಕುಲದ ಅಳಿವಿಗೆ ಮುನ್ನುಡಿಯೇ. ಈ ತೆರನಾಗಿರುವಂಥ ಆತಂಕ ನಮ್ಮ ಎದುರುಗಡೆ ಇದೆ. ಲೇಖಕರು ಗುರುರಾಜ್ ಎಸ್ ದಾವಣಗೆರೆ, ಸ್ನೇಹಿತರು ಇಲ್ಲೇ ಇದ್ದಾರೆ, ದೂರದ ದಾವಣಗೆರೆಯಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಪುಸ್ತಕ ಬಿಡುಗಡೆ ಈ ಸಂದರ್ಭದಲ್ಲಿ ನಾನು ಇರಬೇಕು, ಸಂಭ್ರಮವನ್ನು ಹಂಚಿಕೊಳ್ಬೇಕು ಅಂತ ಬಂದಿದ್ದಾರೆ. ವಸಂತ ಪ್ರಕಾಶನ, ಜಯನಗರ 7ನೇ ಬ್ಲಾಕು, ನಮ್ಮ ಮುರಳಿಯವರು ಈ ಪುಸ್ತಕವನ್ನು ಮಾಡಿದ್ದಾರೆ. 9 ಲೇಖನಗಳು, 120 ಪುಟಗಳು. ನೋಡಿ, 120 ಪುಟಗಳ ಒಂದು ಸಣ್ಣ ಪುಸ್ತಕ ಹಂಗೆ ನೋಡೋದಾದರೆ
9 ಲೇಖನಗಳು, ಅವೊಂದು 7-8 ಪುಟಗಳಿರ್ಬೋದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಕೃತಕ ಬುದ್ಧಿಯ ಮತ್ತೆಯ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ, ನಾವೆಲ್ಲ ನೋಡ್ತಾ ಇದ್ದೀವಿ, ಏನೇನೋ ಆಗ್ತಾ ಇದೆ. ಮೊಬೈಲ್ ಇಟ್ಕೊಂಡಿರುವಂಥದ್ದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, AI, ಕೃತಕ ಬುದ್ಧಿಮತ್ತೆ, ಇದರಿಂದ ಏನೇನು ಮಾಡ್ತಾ ಇದ್ದಾರೆ? ಇದು ನಿಜವೋ ಸುಳ್ಳು? ನಮ್ಮ ಕಣ್ಣನ್ನು ಇದು ಮೋಸಗೊಳಿಸ್ತಾ ಇದೆ, ನಮ್ಮ ಕಣ್ಣೇ ನಮಗೆ ಮೋಸ ಮಾಡ್ತಾ ಇದೆಯಾ? ವಾಸ್ತವ ಮತ್ತು ಸುಳ್ಳು, ಭ್ರಮೆ, ಇವುಗಳ ನಡುವೆ ವ್ಯತ್ಯಾಸವೇ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಮರುಳುಗೊಳಿಸುವ, ಮಂಕುಗೊಳಿಸುವ ಕೆಲಸವನ್ನು ಇವತ್ತಿನ ಬುದ್ಧಿಮತ್ತೆ ಮಾಡ್ತಾ ಇದೆ. ಇದನ್ನು ಆಯಿಂದ ಳಾವರೆಗೆ ಅಂತೀವಲ್ಲ, A to Z ಅಂತೀವಲ್ಲ, ಆ ರೀತಿ ಇದು ನಿಜವಾಗಿಯೂ ಕೃತಕ ಬುದ್ಧಿಮತ್ತೆ ಅನ್ನುವುದು ಏನು? ಇದು ಉಂಟು ಮಾಡ್ತಾ ಇರುವಂಥ ಅನಾಹುತವೇನು? ಕೇವಲ ಅನಾಹುತ ಮಾತ್ರ ಉಂಟು ಮಾಡ್ತಾ ಇದೆಯಾ? ಅದು ಒಳ್ಳೆಯದನ್ನು ಮಾಡ್ತಾ ಇಲ್ವಾ? ಒಳ್ಳೆಯದಕ್ಕೂ ಕೂಡ ಬಳಸಿಕೊಳ್ಳಬಹುದಾದಂಥ ಅಪಾರವಾಗಿರುವಂಥ ಸಾಧ್ಯತೆಗಳಿವೆಯಲ್ಲ, ಆ ಸಾಧ್ಯತೆಗಳನ್ನು ನಾವು ನೋಡಬೇಕಲ್ಲ. ಇವುಗಳ ಬಗೆಗೆ ಭಾಳ ಸರಳವಾದಂಥ ಭಾಷೆಯಲ್ಲಿ ಗುರುರಾಜ್ ಎಸ್ ದಾವಣಗೆರೆಯವರು ಈ ಚಿತ್ರಗಳನ್ನು, ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಕಟ್ಟಿಕೊಡ್ತಾರೆ. ಒಂದು ಸಂಗತಿ ಗುರುರಾಜ್ ಅವ್ರ ಬಗ್ಗೆ ಹೇಳಬೇಕಾಗಿರುವಂಥದ್ದು ಏನು ಅಂತ ಅಂದರೆ, ನಾಗೇಶ್ ಹೆಗ್ಗಡೆಯವರು ನಮಗೆಲ್ಲ ಗೊತ್ತು. ನಾಗೇಶ್ ಹೆಗ್ಗಡೆಯವರ ರೀತಿಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆಗಳನ್ನು, ಅದರಿಂದ ಮಾನವ ಕುಲಕ್ಕೆ ಆಗುತ್ತಿರುವ ಉಪಯೋಗ ಅಪಾಯಗಳನ್ನು ನಿರ್ದಿಷ್ಟ ನಿದರ್ಶನಗಳೊಂದಿಗೆ ಪತ್ರಿಕೆಗಳಲ್ಲಿ ಕುತೂಹಲಕಾರಿಯಾಗಿ, ಸ್ವಾರಸ್ಯಪೂರ್ಣವಾಗಿ, ನಿರಂತರವಾಗಿ ಬರೆಯುತ್ತಿರುವವರು ಗುರುರಾಜ್ ಎಸ್ ದಾವಣಗೆರೆ ಅವರು. ಇದನ್ನು ಗಮನಿಸಬೇಕು. ಕನ್ನಡದ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಗುರುರಾಜ್ ಅವರು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಲೇಖನಗಳನ್ನು ಬರೆದರೆ ಅವರು ಅತ್ಯಂತ ಆಸ್ಥೆಯಿಂದ ಪ್ರಕಟಿಸ್ತಾರೆ. ಅನೇಕ ಸಾರಿ ನಾಗೇಶ್ ಹೆಗ್ಗಡೆಯವರು 30-35 ವರ್ಷಗಳಿಂದ ಬರ್ಕೊಂಡು ಬರ್ತಾ ಇದ್ದಾರೆ ವಿಜ್ಞಾನ ತಂತ್ರಜ್ಞಾನವನ್ನು ಕುರಿತು ಮತ್ತು ಪರಿಸರವನ್ನು ಕುರಿತು. ಎಷ್ಟೋ ಪುಸ್ತಕಗಳೆಲ್ಲ ಬಂದಿವೆ. ಈಗ ಅದರ ಮುಂದುವರಿಕೆ ಆಗಬಹುದಾದಂಥ ಇನ್ನೊಂದು ಶಕ್ತಿ ನಮಗೆ ಬೇಕಾಗಿತ್ತು. ವಿಜ್ಞಾನ ತಂತ್ರಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಷ್ಟೇ ಮುಖ್ಯ ಅಲ್ಲ, ಅದನ್ನು ಜನಸಾಮಾನ್ಯರ ಗಮನಕ್ಕೆ ತರುವುದಕ್ಕೆ, ತಿಳಿದುಕೊಳ್ಳುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಭಾಷೆಯೂ ಕೂಡ ಬೇಕು. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಬರೆಯೋರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ಕನ್ನಡದಲ್ಲಿ ಸರಳವಾಗಿ, ಆಕರ್ಷಕವಾಗಿ, ಸ್ವಾರಸ್ಯವಾಗಿ ಹೇಳ್ತಾ ಇರುವಂಥ ವಿಚಾರ ಅವರಿಗೆ ಮನೋವೇದ್ಯವಾಗುವ ರೀತಿಯಲ್ಲಿ ಬರೆಯುವಂಥ ಒಂದು ಶೈಲಿಯನ್ನು, ಆ ಕನ್ನಡ ಪ್ರೀತಿಯನ್ನು ಗುರುರಾಜ್ ಅವರು ಇಟ್ಕೊಂಡಿರೋದ್ರಿಂದ ನಾನು ಕನ್ನಡಿಗರ ಪರವಾಗಿ ಅಭಿನಂದಿಸುವಂಥ ಕೆಲಸವನ್ನು ಈ ವೇದಿಕೆಯಿಂದ ಮಾಡ್ತೀನಿ. ಇಂಥ 8 ಪುಸ್ತಕಗಳನ್ನು ಈಗಾಗಲೇ ಅವರು ಪ್ರಕಟಿಸಿದ್ದಾರೆ. ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನ ಅತ್ಯಂತ ವೇಗವಾಗಿ ವಿಕಾಸಗೊಳ್ಳುತ್ತಿದೆ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಬೆಳವಣಿಗೆಗೂ ಪಲ್ಲಟಕ್ಕೂ ಕಾರಣವಾಗ್ತಾ ಇದೆ. ಇದರಿಂದ ಲಾಭವೋ ನಷ್ಟವೋ? ನಾವು ಜನಸಾಮಾನ್ಯರು ಕೃತಕ ಬುದ್ಧಿಮತ್ತೆಯನ್ನು ದೂರದಿಂದ ನೋಡ್ತಿರುವಂಥವ್ರು, ಭಾಳ ಕಡಿಮೆ ವಿಚಾರಗಳನ್ನು ಹತ್ತಿರದಿಂದ ಅರ್ಥ ಮಾಡ್ಕೊಳ್ತಾ ಇರೋರು, ಅಥವಾ ಅರ್ಥ ಮಾಡ್ಕೊಳ್ಳದೇ ಇದ್ರೂ ಕೆಲವು ಸಾರಿ ಬೆಚ್ಚಿ ಬೀಳ್ತಾ ಇರ್ತೀವಿ, ಕೆಲವು ಸಾರಿ ಸಂತೋಷನೂ ಪಡ್ತಾ ಇರ್ತೀವಿ. ಇವೆರಡೂ ಕೂಡ ಆಗ್ತಾ ಇರ್ತದೆ. ಆದರೆ ನಿಜವಾಗಿ ಕೃತಕ ಬುದ್ಧಿಮತ್ತೆಯಿಂದ ನಮಗೆ ಲಾಭವಿದೆಯೋ ನಷ್ಟವಿದೆಯೋ, ಇದು ಬೇಕೋ ಬೇಡವೋ? ನಮ್ಮ ಮಟ್ಟದಲ್ಲಿ ಒಂದೊಂದು ಸನ್ನಿವೇಶಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಿರ್ತೀವಿ. ಆದರೆ ಸೈದ್ಧಾಂತಿಕವಾಗಿ ವಿಚಾರ ಮಾಡಿದಾಗ ಇದು ನಮಗೆ ನಿಜವಾಗೂ ಬೇಕಿದೆಯೋ ಬೇಡವಿದೆಯೋ ಅನ್ನುವಂಥ ಪ್ರಶ್ನೆಗೆ, ನಡೀತಾ ಇರುವಂಥ ಚರ್ಚೆಗಳಿಗೆ ಇದು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತದೆ. 20 ವರ್ಷಗಳ ಹಿಂದೆಯೇ ಆವಿಷ್ಕಾರವಾಗಿ ಈಗ ನಮ್ಮನ್ನು ಬೆರಗಾಗಿಸುವಂತೆ ಈ ಕೃತಕ ಬುದ್ಧಿಮತ್ತೆ ಬೆಳೆದಿದೆ. ನಾವಿದ್ರ ಬಗ್ಗೆ ಕೇಳ್ತಿರುವಂಥದ್ದು ಒಂದು 7-8 ವರ್ಷಗಳಿಂದ. ಆದರೆ ಕೃತಕ ಬುದ್ಧಿಮತ್ತೆಯ ಉಪಯೋಗ ಎಷ್ಟು ವರ್ಷಗಳಿಂದ ಆಗಿದೆ? ಅದರ ಆವಿಷ್ಕಾರ ಯಾವಾಗಾಯಿತು ಅಂದರೆ ಅದರ ಇತಿಹಾಸ 70 ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತೆ. ಮೊಬೈಲು, ಟಿ ವಿ, ಲ್ಯಾಪ್ಟಾಪು, ಗ್ಯಾಸ್ ಸ್ಟವು, ಫ್ಯಾನು, ಫ್ರಿಜ್ಜು, ಗೀಝರ್ ಮುಖ್ಯವಾಗಿರುವಂಥವನ್ನು ಉಲ್ಲೇಖ ಮಾಡ್ತಿದ್ದೀನಿ ನಾನು. ಈ ಎಲ್ಲದರಲ್ಲೂ ಕೂಡ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಅಳವಡಿಕೆ ಇದೆ. ನೋಡಿ, ನಾವೇ ಗೊತ್ತಿಲ್ಲದಂತೆ ಕೃತಕ ಬುದ್ಧಿಮತ್ತೆ ಅಳವಡಿಕೆ ಇರುವ ಸಾಧನಗಳನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ.
ಉದ್ಯಮ ರಂಗದಲ್ಲಿ ಮಾತ್ರವಲ್ಲದೆ ನಮ್ಮ ಬದುಕಿನ ಎಲ್ಲ ಕ್ಷೇತ್ರಗಳಿಗೆ ಈ ಕೃತಕ ಬುದ್ಧಿಮತ್ತೆ ವಾಮನನಂತೆ ಪ್ರವೇಶಿಸಿ ತ್ರಿವಿಕ್ರಮನಂತೆ ಬೆಳೆಯುತ್ತಿದೆ. ನೋಡಿ, ವಾಮನ ಬರುವಾಗ ನಯ ವಿನಯವಾಗಿ ಬರ್ತಾನೆ. ಅಯ್ಯ ದಾನ ಕೊಡೆಯ, ನನಗೆ 3 ಅಡಿಗಳಷ್ಟು ಅಂತ. ದಾನ ಕೊಟ್ಟಾದ ದಾನ ಸ್ವೀಕರಿಸಿದಂಥವನು ಕೊನೆಗೆ ತ್ರಿವಿಕ್ರಮನಾಗಿ ಬೆಳೆದು ದಾನ ಕೊಟ್ಟವನನ್ನೇ ಪಾತಾಳಕ್ಕೆ ತುಳಿಯುತ್ತಾನೆ. ಅದರಂತೆ ಇದು ಕೂಡ ಬೆಳೀತಾ ಇದೆ. ಹೊಸ ಬಗೆಯ ಕೆಲಸಗಳಿಗೆ ಬೇಡಿಕೆ ಸೃಷ್ಟಿಯಾಗುತ್ತಿದೆ. ಈಗ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಅಧ್ಯಯನ ಮಾಡುವಂಥವರು ಭಾರತವನ್ನು ಬಿಟ್ಟು ಜರ್ಮನಿ, ಆಸ್ಟ್ರೇಲಿಯಾ ಇತ್ಯಾದಿ ದೇಶಗಳಿಗೆ ಹೋಗಿ ಅಲ್ಲಿಂದ ಕಲ್ತ್ಕೊಂಡು ಬಂದು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ಉದ್ಯಮಗಳಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಂಡು ಬಹುಮೊತ್ತದ ಸಂಬಳವನ್ನು ಪಡ್ಕೊಳ್ತಾ ಇದ್ದಾರೆ. ಅಷ್ಟು ಆಕರ್ಷಣೆ ಇವತ್ತು ಕೃತಕ ಬುದ್ಧಿಮತ್ತೆಯಲ್ಲಿ ಸೃಷ್ಟಿಯಾಗಿದೆ. ಹಲವಾರು ದೃಷ್ಟಾಂತಗಳಿಂದ ಕೂಡಿರುವ ಲೇಖನಗಳು ಸರಳವಾಗಿರುವ ಭಾಷೆಯಲ್ಲಿದೆ. ಇದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ. ವಿಚಾರ ಏನು ಹೇಳ್ತಿದ್ದೀರೋ ಆ ಭಾಷೆಯು ಅಷ್ಟೇ ಸರಳವಾಗಿ ಓದುಗರ ಮನ ಮುಟ್ಟುವಂತೆ ಇರಬೇಕು. ಅದು ಗುರುರಾಜ್ ಅವರಿಗೆ ಸಾಧಿತವಾಗಿದೆ. ಹೊಸ ತಂತ್ರಜ್ಞಾನದ ಬಗೆಗೆ ಸಾಧ್ಯವಾದಷ್ಟು ಸಮಗ್ರವಾಗಿರುವ ಮಾಹಿತಿ ಇದೆ. ಆದ್ದರಿಂದ ಈ ಪುಸ್ತಕಗಳನ್ನು ಓದಿದ್ರೆ A to Z ಅನ್ನೋ ರೀತಿಯಲ್ಲಿ ಆರಂಭದಿಂದ ಅಂತ್ಯದವರೆಗೆ ಕುತೂಹಲಕರವಾಗಿ ಇದರ ಬೆಳವಣಿಗೆಯನ್ನು ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಭಾಳ ಒಳ್ಳೆಯ ಪುಸ್ತಕಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಗಿವೆ ಅಂತ ಹೇಳಿ, ಆ ಪುಸ್ತಕಗಳನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಈ ಸಂಘದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ, ಅವರು ಕೇಳ್ತಿದ್ದಾರೆ ನಾವು ಕೂಡ ನಮ್ಮ ಪುಸ್ತಕಗಳನ್ನು ಕೊಡೋಣ, ಅಲ್ಲಿ ಬಿಡುಗಡೆ ಆಗಲಿ ಅಂತ ಈ ಪುಸ್ತಕಗಳನ್ನು ಇಲ್ಲಿ ಬಿಡುಗಡೆ ಮಾಡಿಕೊಂಡಕ್ಕೆ ಒಪ್ಕೊಂಡಂಥ ಎಲ್ಲ ಲೇಖಕರಿಗೆ ಮತ್ತು ಈ ಪುಸ್ತಕಗಳ ಬಗ್ಗೆ ನನ್ನ ಅನಿಸಿಕೆಗಳನ್ನು ಇಲ್ಲಿಯವರೆಗೂ ಕೇಳಿಸ್ಕೊಂಡಂಥ ನಿಮಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.